ಪುನೀತ ಕನ್ನಡಿಗರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತು ಲಾಗ್ ನ ರೈಲ್ವೆ ಸ್ಟೇಷನ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದೀನಿ. ನಾನು ನನ್ನ ತಂಗಿ ತುಂಬಾ ದಿನಗಳಾಗಿತ್ತು ಟ್ರೈನಲ್ಲಿ, ಆಲ್ಮೋಸ್ಟ್ ವರ್ಷಗಳೇ ಆಗಿತ್ತು ನಾವು ಟ್ರೈನಲ್ಲಿ ಹೋಗ್ಬಿಟ್ಟು. ಅದಕ್ಕೆ ಟ್ರೈನಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ದೂರ ಎಲ್ಲ ಹೋದ್ರೆ ಅಂದ್ಬಿಟ್ಟು ಇವಾಗ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ನಾನು ನನ್ನ ತಂಗಿ. ಇವಾಗ ಟೈಮ್ ಆಲ್ಮೋಸ್ಟ್ ಒಂದು 7:10 ಆಗಿದೆ. ಅಷ್ಟೊತ್ತಿಗೆ ಇವಾಗ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ಇಲ್ಲಿಂದ 1 hour ಅಷ್ಟೇ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ನಮ್ಮನೆಯಿಂದ. ಅದಕ್ಕೆ ಟ್ರೈನಲ್ಲೇ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಇವಾಗ ಪಾರ್ಕಿಂಗ್ ಆಯ್ತು, ಟಿಕೆಟ್ ತಗೊಂಡ್ಬೇಕು. ಸೊ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಆಯ್ತು ಹಂಗೆ ಇವತ್ತು ಹಾಲಿಡೇ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಅಲ್ಲೂ ಅಷ್ಟೇ ಜನ ತುಂಬಾ ಇದಾರೆ. ಯೂಶಲಿ ಇಷ್ಟ ಇರ್ತಾರೋ ಇಲ್ಲೋ ಇಲ್ಲ, ಇವತ್ತೇ ಜನ ಜಾಸ್ತಿ ಇದಿರೋ ಗೊತ್ತಿಲ್ಲ, ಬಟ್ ತುಂಬಾ ಜನ ಇದಾರೆ. ಟ್ರೈನ್ ಮಿಸ್ ಆಗ್ಬಿಡುತ್ತೆ ಅಂತ ಇವಾಗ 7:10 ಏನೋ ಟ್ರೈನ್ ಇದ್ದಿದ್ದು, ಬಟ್ ಇವಾಗ 7:13 ಆಗ್ಬಿಟ್ಟಿದೆ. ಇವಾಗ ಟ್ರೈನ್ ಮಿಸ್ ಆಗುತ್ತೆ ಅಂದ್ರೆ ನಾನು ನನ್ನ ತಂಗಿ ಇಬ್ರು ಹೋಗ್ತಾ ಇದೀರಿ. ಪ್ಲಾಟ್ಫಾರ್ಮ್ ನಂಬರ್ ಸಿಕ್ತಲ್ಲ, ಸೊ ಹೋಗ್ತಾ ಇದೀರಿ. ಎಲ್ಲಿ ಪ್ಲಾಟ್ಫಾರ್ಮ್ ಯಾವ್ದು ಬೇಬಿ ಕೇಳಿ ಯಾರನ್ನಾದ್ರು ಒಂದ್ಸತಿ. ಇವಾಗ 5 ನಿಮಿಷ ಲೇಟ್ ಆಗ್ಬಿಟ್ಟಿದೆ, ಬಟ್ ಅದು ಅಂತ ಹೇಳಿ ನೋಡೋಗ್ತಾ ಇದೀನಿ. ಬಿಕಾಸ್ ಇವಾಗ ಈ ಟ್ರೈನ್ ಮಿಸ್ ಆದ್ರೆ ಇನ್ನ 10 o'clock ಇರೋದು, ಮತ್ತೆ ಅಲ್ಲಿ ಹೋಗಿ ಲೇಟ್ ಆಗುತ್ತೆ ಅಂತ ಹೇಳಿ. ಐ ಥಿಂಕ್ ಇದೇ ಟ್ರೈನ್ ಅನ್ಸುತ್ತೆ. ಪ್ಲಾಟ್ಫಾರ್ಮ್ 6 ಹೇಳಿದ್ರು, ನೋಡ್ಬೇಕು. ಟ್ರೈನ್ ಇದ್ದಿದ್ದು 7:10ಗೆ, ಬಟ್ ನಾವ್ ಟಿಕೆಟ್ ತಗೊಂಡು ಪಾರ್ಕಿಂಗ್ ಎಲ್ಲ ಮಾಡಿ ಹೋಗೋಷ್ಟೊತ್ತಿಗೆ ಒಂದ್ 7:15 ಇಲ್ಲ 7:20 ಆಗ್ಬಿಟ್ಟಿತ್ತು. ನಾನ್ ಅನ್ಕೊಂಡೆ ಟ್ರೈನ್ ಮೂವ್ ಆಗ್ಬಿಟ್ಟಿರುತ್ತೆ, ಬಿಕಾಸ್ 10 minutes 15 minutes ಯಾರು ವೇಟ್ ಮಾಡ್ತಾರೆ, ಮೂವ್ ಆಗ್ಬಿಟ್ಟಿರುತ್ತೆ ಅನ್ಕೊಂಡೆ. ಅಂಡ್ ಟಿಕೆಟ್ ಕೊಡೋರು ಅದೇ ತರ ಹೇಳ್ತಾ ಇದ್ರು, ಇದ್ರೆ ಅಂದ್ರೆ ಈ ಟ್ರೈನ್ ಇದ್ರೆ ನೋಡಿ, ಇಲ್ಲಾಂದ್ರೆ ನೆಕ್ಸ್ಟ್ ಒಂದು 10:50 ಟ್ರೈನ್ ಇದೆ ಅದ್ರಲ್ಲಿ ಹೋಗಿ ಅಂತ ಹೇಳಿದ್ರು. ಬಟ್ ನಾವ್ ಹೋಗಿ ಸೀಟಲ್ಲಿ ಕುತ್ಕೊಂಡ್ಮೇಲೆ ತಿರ್ಗಾ 5 ನಿಮಿಷ ಆದ್ಮೇಲೆ ಟ್ರೈನ್ ಮೂವ್ ಆಯ್ತು. ಒಂದೊಂದ್ ಟ್ರೈನ್ ಆನ್ ಟೈಮ್ ಮೂವ್ ಆಗುತ್ತೆ, ಒಂದ್ 5 ನಿಮಿಷನೂ ವೇಟ್ ಮಾಡಲ್ಲ. ಈ ಹತ್ರ ಹೋಗಿ ಬೇಬಿ, ಇನ್ನ ಅದೇನು ಮಾಡಲ್ಲ, ಹೋಗೆ. ಎಷ್ಟು ಭಯ. ಸಾಕಾ? ಅಲ್ಲಿ ಫೋಟೋ ಹಿಡಿಬೇಕಾ? ಹೋಗೆ, ಇನ್ನ ಅಲ್ಲೆಲ್ಲ ಹೋಗು, ಇದ್ರ ಹತ್ರ ಚೆನ್ನಾಗಿರುತ್ತೆ. ಸರಿ ಹೋಗಾಯ್ತು. ಮರ್ದತ್ರನಾ? ಫೋಟೋ ತಗ್ಸ್ಕೊಳೋವರೆಗೂ ನನ್ ತಂಗಿ ಎಲ್ಲ ನನ್ ಕೈಲಿ ಕೊಡ್ತಾಳೆ. ಅವಳು ಫೋಟೋ ತಗಸ್ಕೊಬೇಕಲ್ಲ, ಅದಕ್ಕೆ ಎಲ್ಲ ಪರ್ಸಿಂದ ಹಿಡಿದು ತಿನ್ನೋ ಐಟಮ್ಸ್ ಇಂದ ಎಲ್ಲ ನನ್ ಕೈಲಿ ಕೊಡ್ತಾಳೆ. ನಾವು ಮನೆ ಬಿಟ್ಟಿದ್ದು 7 o'clock. ಇಲ್ಲಿ ಬಂದ್ ರೀಚ್ ಆಗೋಷ್ಟೊತ್ತಿಗೆ ಟ್ರೈನ್ ಇಂದ ಸ್ಟೇಷನ್ ಬರೋಷ್ಟೊತ್ತಿಗೆ ಒಂದು 8:30 ಆಯ್ತು. ಅಂಡ್ ಅಲ್ಲಿಂದ ಶೇರ್ ಆಟೋ ತಗೊಂಡು ದೇವಸ್ಥಾನಕ್ಕೆ ಬರೋಷ್ಟೊತ್ತಿಗೆ 9 o'clock ಆಗಿದೆ. ಇಲ್ಲಂತೂ ತುಂಬಾನೇ ಚೆನ್ನಾಗಿದೆ. ಆಂಜನೇಯ ಎಷ್ಟು ಹೈಟ್ ಅಲ್ಲಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಅಂಡ್ ಫುಲ್ ಗ್ರೀನರಿ ಇಲ್ಲಿ, ಈ ಮರಗಳು ಸುತ್ತಮುತ್ತ ಎಲ್ಲ ಸಕ್ಕತ್ತಾಗಿದೆ. ಅದ್ರಲ್ಲೂ ಈ ಕುದುರೆನೂ ಅಷ್ಟೇ ಎಷ್ಟು ಕ್ಯೂಟ್ ಆಗಿದೆ. ಕುದುರೆಲಿ ಎಷ್ಟು ಒಂದು 3-4 ಕುದುರೆ ಇದೆ ಇಲ್ಲಿ, ಚೆನ್ನಾಗಿದೆ. ನೀನ್ ಇವತ್ತು ಓದಂಗೆ ಬಿಡ ಇಲ್ಲಿ ಅಷ್ಟೇ. ನೀನ್ ಇವತ್ತಿಲ್ಲಿ ಓದಂಗೆ. ಇಲ್ಲೂ ಒಂದು ಹೋಟೆಲ್ ಇದೆ, ನೋಡೋಣ ಬಾ. ಫಸ್ಟ್ ಏನಾದ್ರು ಇಡ್ಲಿ ಅಂತ ತಿನ್ನೋಣಲ್ಲ. ನಾನ್ ಚಿತ್ರಾನ್ನ ತಗೊಂಡಿದ್ದೀನಿ. ಈ ದೇವಸ್ಥಾನದಲ್ಲಿ ತುಂಬಾ ಅಟ್ರಾಕ್ಟಿವ್, ಪವರ್ಫುಲ್ ಅನ್ಸೋದು ಈ ಸ್ಟ್ಯಾಚು ನೋಡಿದ ತಕ್ಷಣ ಒಂಥರ ಪವರ್ ಎನರ್ಜಿ ಇಲ್ಲ ಪಾಸಿಟಿವ್ ಎನರ್ಜಿ ತರ ಅನ್ಸುತ್ತೆ. ನಾವೇನ್ ಅನ್ಕೊಳ್ತು, ಇಲ್ಲಿ ಫಸ್ಟ್ ದರ್ಶನ ಎಲ್ಲ ಮಾಡ್ಕೊಂಡು ಒಂದು ಬೇಗನೆ ದರ್ಶನ ಎಲ್ಲ ಮುಗ್ದೋಗುತ್ತೆ. ನೆಕ್ಸ್ಟ್ ಹೆಂಗೂ ಇಲ್ಲಿ ಬಂದಿದ್ದೀರಿ, ಹತ್ರದಲ್ಲೇ ಗೌಡ್ರ ಗೆರೆನೂ ಇದೆ, ಅದಕ್ಕೂ ಹೋಗೋಣ ಅಂತ ಅನ್ಕೊಂಡ್ರಿ. ಆಮೇಲೆ ದರ್ಶನ ಎಲ್ಲ ಮಾಡಿ ಬಿಸ್ಲಿಗೆ ಸ್ವಲ್ಪ ಟಯರ್ಡ್ ಆಯ್ತು. ಇನ್ ನನ್ ತಂಗಿನೂ ಹೇಳಿದ್ಲು ನೈಟ್ ಸ್ವಲ್ಪ ನಿದ್ದೆ ಸರಿಯಾಗಿಲ್ಲ, ಇನ್ನ ಬೇಡ, ಇನ್ ಯಾವಾಗಾದ್ರೂ ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿಲ್ಲ. ಜಸ್ಟ್ ಆಂಜನೇಯನ್ ದರ್ಶನ ಮಾಡ್ಕೊಂಡು ಮನೆಗೆ ಹೋದ್ರಿ. ಅದ್ರಲ್ಲಿ ಕರು ಅಂತೂ ಎಷ್ಟು ಚಿಕ್ಕದು ಅಂದ್ರೆ ಒಂದು 40 days ಆಗಿದೆ ಅಂತೆ ಅಷ್ಟೇ, ಅಷ್ಟು ಚಿಕ್ಕದು ಕರು ಇದು. ಕರಿ ಗೌರಿ ಅಂತ. ಲಚ್ಚು ಲಚ್ಚು, ಇನ್ನು ಮಮ್ಮಿ ಹೆಸರು
ನನ್ಗೆ ಆತರ ಅಂದ್ರೆ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಂದ್ರೇನೆ ಬೆಳಗ್ಗೆನೆ ಹೋಗಿ ದರ್ಶನ ಮಾಡ್ಕೊಂಡ್ ಬಿಡ್ಬೇಕು, ಅವಾಗೇ ಸಮಾಧಾನ. ನಾವು ಅಷ್ಟೇ ಇವತ್ ಮಾಡಿದ ಬೆಸ್ಟ್ ಪ್ಲಾನ್ ಏನಂದ್ರೆ ಬೆಳಗ್ಗೆನೆ ಟ್ರೈನು, ಅದು 7 o'clock ಟ್ರೈನ್ಗೆ ಹೋಗಿದ್ದು ಬೆಸ್ಟ್ ಪ್ಲಾನ್ ಅಂತಾನೆ ಹೇಳ್ಬೋದು. ಬಿಕಾಸ್ ಬೇಗನೂ ಹೋಗಿ ರೀಚ್ ಆದ್ರಿ ಅಂಡ್ ಅಲ್ಲಿ ದೇವಸ್ಥಾನನು ನೋಡಿದ್ರಿ ಅಂಡ್ ನಮ್ಗೆ ಊಟ ಮಾಡಕ್ಕೂ ಟೈಮ್ ಇತ್ತು. ಮನೆಗೂ ಅಷ್ಟೇ ಅರ್ಜೆಂಟ್ ಆಗಿ ಅಂದ್ರೆ ಬೇಗ ಹೋಗ್ಬೇಕಪ್ಪ ಕತ್ಲಾಗ್ಬಿಡತ್ತೆ ಅಂತ ಇಲ್ಲ, ಎಲ್ಲಾ ನೀಟಾಗಿ ನೋಡ್ಕೊಂಡು ನಿಧಾನಕ್ಕೆ ಮನೆಗ್ ಬಂದ್ರಿ. ಸೊ ನನಗೆ ದೇವಸ್ಥಾನಕ್ಕೆ ಎಲ್ಲಾದ್ರೂ ಹೋಗ್ಬೇಕು ಇಲ್ಲ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಬೆಳಗ್ಗೆನೆ ಹೋಗೋಕ್ ನನಗ್ ಇಷ್ಟ. ಚೆನ್ನಾಗಿದೆ ಅಲ್ಲ. ದೇವಸ್ಥಾನ ಒಳಗಡೆ ಹೋಗಿದ ತಕ್ಷಣ ಈ ಸಾಲ್ಗಳನ್ನ ನೋಡ್ದೆ, ತುಂಬಾನೇ ಅರ್ಥಪೂರ್ಣವಾಗಿತ್ತು. ಎಷ್ಟು ನಿಜ ಅಲ್ವಾ ಈ ಸಾಲ್ಗಳು ಅಂತ ಅನಿಸ್ತಾ ಇತ್ತು. ಯಾವತ್ತೂ ಅಷ್ಟೇ ನಮ್ ಪೇರೆಂಟ್ಸ್ಗೆ ಅಟ್ಲೀಸ್ಟ್ ನಾವ್ ಲಕ್ಸುರಿಯಸ್ ಲೈಫ್ ನ ಕೊಟ್ಟಿಲ್ಲ ಅಂದ್ರೇನು ಪರವಾಗಿಲ್ಲ, ಬಟ್ ನಮ್ಗೆ ಏನಾಗುತ್ತೋ ನಮ್ ಕೈಯಲ್ಲಿ ಏನಾಗುತ್ತೋ ಅದನ್ನ ಅವ್ರಂಗ್ ಮಾಡ್ಬೇಕು. ಈ ಸಾಲ್ಗಳನ್ನ ನೋಡಿದ ತಕ್ಷಣ ನನ್ಗೆ ಅದೇ ತರ ಅನಿಸ್ತು. ಬಿಕಾಸ್ ಅವ್ರು ತುಂಬಾ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ನಮಗೋಸ್ಕರ. ಅದೇ ನಾವು ದುಡಿಯಬೇಕಾದ್ರೆ ಏನ್ ಅವ್ರೇನ್ ತುಂಬಾ ಲಕ್ಸುರಿ ಅದೇ ಬೇಕು ಇದೇ ಬೇಕು ಅಂತ ಏನ್ ಕೇಳಲ್ಲ, ಬಟ್ ನಮ್ಗೆ ಎಷ್ಟಾಗುತ್ತೋ ನಾವು ಅವ್ರನ್ನ ಚೆನ್ನಾಗ್ ನೋಡ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಇನ್ನೊಂದಿಲ್ಲ. ಈ ದೇವಸ್ಥಾನದಲ್ಲಿ ನನಗ್ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಆ ಗೋಡೆಗಳ ಮೇಲೆ ಸಾಲ್ಗಳನ್ನು ಎಲ್ಲಾದ್ರೂ ಅಷ್ಟೇ ಪ್ರತಿಯೊಂದೂನು ತುಂಬಾ ಚೆನ್ನಾಗಿ ಬರ್ದಿದ್ರು. ಅವ್ರು ಅಲ್ಲಿ ಹೋದ್ರಂತೆ ಪೂಜೆ ಕೊಡಕ್ಕೆ, ಅದಕ್ಕೆ ಕಳ್ದೋದ್ರು ಅವ್ರಷ್ಟೇ. ಬಿಡಿ, ಇವಾಗ ನೀವ್ ಬೇಡ ಅಂತ ಹೇಳಿದಿರಲ್ಲ, ಕಳ್ದೋದ್ರು. ಇವಾಗ ಏನಾಯ್ತು? ಕಳ್ದೋದ್ರು ಅವ್ರಷ್ಟೇ ಅಂತ. ಇನ್ನ ದರ್ಶನ ಎಲ್ಲ ಮಾಡಾದ್ಮೇಲೆ ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ರಿ. ದರ್ಶನ ಅಂತೂ ಬೇಗನೆ ಆಗೋಯ್ತು. ಅಲ್ಲ, ರಿಯಲ್ ಆಗಿ ನೋಡ್ದಂಗೆ ಅನ್ಸುತ್ತಲ್ಲ, ಅಷ್ಟು ಚೆನ್ನಾಗಿದೆ ಆನೆ. ಬೇಬಿ ಸಿಕ್ತಾ ಇಲ್ಲ ಅಂತಾರೆ, ಮತ್ತೆ ಒಳಗಡೆ ಹೋಗ್ತೀಯಾ? ಇಲ್ಲಿ ಮಾವಿನಕಾಯಿ ಮರ ಕಾಣಿಸ್ತು, ಕಿತ್ಕೊಂಬರೋಣ ಅಂತ ಹೋಗ್ತಾ ಇದೀನಿ, ಬಟ್ ಇಲ್ಲಿ ಇಳಿಯೋದೆ ಅಪ್ಪ. ಬಟ್ ಮಾವಿನಕಾಯಿ ಇದೆಯೋ ಗೊತ್ತಿಲ್ಲ, ಬಟ್ ನೋಡೋಣ ಅಂತ ಬರ್ತಾ ಇದೀನಿ. ಫುಲ್ಲು ಇದೆಲ್ಲ ಯಪ್ಪ. ನಾವೇನ್ ಕದೀತಾ ಇಲ್ಲ, ಅಲ್ಲಿ ಬಿಟ್ಟಿರೋದ್ನ ತಗೊಂತಾ ಇದೀರಿ ಅಷ್ಟೇ. ಎಲ್ಲ ಕಿತ್ಕೊಂಡ್ಬಿಟ್ಟಿದಾರೆ ಅನ್ಸುತ್ತೆ, ಕಿತ್ಕೊಂಡ್ಬಿಟ್ಟಿದೆ ಅನ್ಸ್ತಾರೆ ಬ್ರೋ. ಅಲ್ಲ, ನೀವ್ ಕೀಳ್ತೀರಾ ಅಂತ ಆಮೇಲೆ ತಲೆಗೆ ಹೊಡ್ಬಿಟ್ಟಿರೋ. ಒಂದ್ ಸಿಕ್ತಾ? ತಂಗಿಗೋಸ್ಕರ ಮಾವಿನಕಾಯಿ ಕಿತ್ತಿದೀನಿ. ಓ, ಥ್ಯಾಂಕ್ ಯು ಸೋ ಮಚ್. ಹುಷಾರು ಬ್ರೋ, ಆಮೇಲೆ ಏನಾದ್ರು ಸಿಕ್ಕಾಕೊಂಡ್ಬಿಟ್ಟಿತ್ತು. ಮರನೇ ಎಕ್ತಾ ಇರಾ? ಇವ್ರು ಮರನೇ ಶೇಕ್ ಮಾಡ್ತಾ ಇದಾರಲ್ಲ ಬೇಬಿ. ಬ್ರೋ ಇದ್ಯಾ ಅಲ್ಲಿ? ನೋಡ ಕೆಳಗಡೆ ಬಿತ್ತೇನೋ. ಆಮೇಲೆ ಹುಷಾರು ನೀವು, ಮಳೆ ಬೇರೆ ಬಂದಿದ್ಯಲ್ಲ. ಹಾ, ಬನ್ನಿ ಪರವಾಗಿಲ್ಲ. ಇದ್ಯಾ ಎಲ್ಲ ತೋರ್ಸಿ. ಎಷ್ಟು ಚೆನ್ನಾಗಿ 4 ಒಟ್ಟಿಗೆ ಚೆನ್ನಾಗಿದಲ್ಲ. ಇನ್ನು ಎಷ್ಟು ಒಂದಿದಲ್ಲ. ಮಾವಿನ ಮರ ಯಾರೋ ಬಿಟ್ಬಿಟ್ಟಿದ್ರೆ. ಮಾವಿನಕಾಯಿ ಅಂತೂ ಸೂಪರ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಬಟ್ ಸಿಕ್ಕಿದ್ 4 ಸಿಕ್ತು. ಯೂಶಲಿ ಮರದ ತುಂಬಾ ಇರುತ್ತೆ ಅಂತ ಇಲ್ಲಿ ಆಟೋ ಅಣ್ಣ ಹೇಳ್ತಾ ಇದ್ರು, ಬಟ್ ಇವಾಗ 4 ಸಿಕ್ಕಿದೆ. ಬಟ್ ವಾಸನೆ ಮಾತ್ರ ಚೆನ್ನಾಗಿದೆ.